ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ನಿ ರೀ. ಅದನ್ನು ಪಾಲಕ್ ಪನ್ನೀರ್ ಮಾಡೋಣ ಅಂಥೇಳಿ 4-5 ಟೈಮ್ಸ್ ವಾಶ್ ಮಾಡಿದೆ ಸಾಲ್ಟ್ ಹಾಕಿ. ಈಗ ಮತ್ತು 2 ಈರುಳ್ಳಿ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದನ್ನು ರುಬ್ಬಾಕ ಮತ್ತು ಇದಕ್ಕೆ ರುಬ್ಬಾಕ 2 ಈರುಳ್ಳಿ 2 ಟೊಮೆಟೊ ಪಾಲಕ್ ಸೊಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1-2 ಬೆಳ್ಳುಳ್ಳಿ ಬೇಳೆ ಹಾಕಿ ರುಬ್ಬೇನಿ ರೀ. ರುಬ್ಬಿದ್ಮೇಲೆ ಮತ್ತೀಗ ಇದನ್ನು ಒಗ್ಗರಣೆ ಕೊಡಬೇಕು. ಮತ್ತು ಅದಕ್ಕೆ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಆಗದೆ ಅಂತ ಒಗ್ಗರಣೆಗೆ ಗ್ರೀನ್ ಚಿಲ್ಲಿ 1 2 ಸ್ಪೂನ್ ಆಯಿಲ್ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಅದಕ್ಕೊಂದು ಬೇ ಲೀಫ್ ಹಾಕಿ ಸ್ವಲ್ಪ ಜೀರಾ ಹಾಕೀನಿ ಒಗ್ಗರಣೆಗೆ. ಆಮೇಲೆ ಗ್ರೀನ್ ಚಿಲ್ಲಿ 1-3-4 ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಇದನ್ನು ಚೆಂದಾಗಿ ಕೈಯಾಡಿಸ್ಬೇಕು ರೀ. ಚೆಂದಾಗಿ ಕೈಯಾಡಿಸಿದ್ಮೇಲೆ ಅದು ಪಾಲಕ್ ಸೊಪ್ಪು ರುಬ್ಬಿರ್ತೀವಲ್ಲ ಅದನ್ನು ಹಾಕಬೇಕು. ಆಮೇಲೆ ಸಾಲ್ಟ್ ಕೊರಿಯಂಡರ್ ಪೌಡ್ರ್ ಹಾಕೀನಿ ರೀ. ಆಮೇಲೆ ಸ್ವಲ್ಪ ಇದು ಹಸಿ ವಾಸನೆ ಫುಲ್ ಹೋಗೋ ತನಕ ಚೆಂದಾಗಿ ಕೈಯಾಡಿಸ್ಬೇಕು. ಈಗ ನೋಡಿರಿ, ಇದು ಕಲರ ಬೇರೆ ಆಗ್ಬೇಕು ಸ್ವಲ್ಪ, ಅಂದ್ರೆ ಅದು ಹಸಿ ವಾಸನೆ ಪೂರ್ತಿ ಹೋಗಿಂದ ಅದೊಂಥರ ಬೇರೆ ಟೇಸ್ಟ್. ನೋಡಿರಿ, ಕಲರ್ ಚೇಂಜ್ ಆಯ್ತು. ಈ ಕಲರ್ ಚೇಂಜ್ ಆಗೋ ಮಟನೂ ಕೈ ಆಡಿಸ್ಬೇಕು. ಆಮೇಲೆ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಪನ್ನೀರ್ ಹಾಕಿದೆ. ಪನ್ನೀರ್ ಹಾಕಿ ಮತ್ತೊಂದು ಸ್ವಲ್ಪ ಕೈ ಆಡಿಸಿ 1-2 ಮಿನಿಟ್ಸ್ ಮುಚ್ಚಳ ಮುಚ್ಚಿ ಇಡೋದ್ರಿ. ಆಮೇಲೆ ಆಯ್ತು ನೋಡಿರಿ, ಆಯಿತು ಪಾಲಕ್ ಪನ್ನೀರ್. ಆಮೇಲೆ ಅದಕ್ಕೊಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿದೆ. ಮತ್ತು ಅದ್ರ ಜೊತೆಗೆ ಚಪಾತಿ ಬೇಕಲ್ರಿ, ಚಪಾತಿ ಮಾಡಾತೀನಿ. ಪಾಲಕ್ ಪನ್ನೀರ್ ಚಪಾತಿ ಇವತ್ತು ಡಿನ್ನರಿಗೆ ಮಾಡಿದ್ನಿ ರೀ. ಬರ್ರಿ ಚಪಾತಿ ಪಾಲಕ್ ಪನ್ನೀರ್ ತಿನ್ನೋಣಂತ. ನಾನು ಹಿಂಗೆ ಮಾಡ್ತೇನೆ ರೀ ಪಾಲಕ್ ಪನ್ನೀರ್. ಬೇರೆಯವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಚಪಾತಿ ಆಯಿಲ್ ಜಾಸ್ತಿ ಹಚ್ಚೋದಿಲ್ಲ ರೀ. ಆಯ್ತು ನೋಡಿರಿ, ಪಾಲಕ್ ಪನ್ನೀರ್ ರೆಡಿ ಆಯ್ತು. ಮತ್ತು ಸಿಗೋಣಂತ್ರಿ ಮುಂದಿನ ವಿಡಿಯೋದಾಗ. ಬಾಯ್.